ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈವ್ನಿಂಗ್ ಸ್ನ್ಯಾಕ್ಸ್ ಮಾಡೋಣ ಅಂತ ಹೇಳಿ ಒಂದು ತಟ್ ಅಂತ ಒಂದು ಐಡಿಯಾ ಬಂತು. ಇವತ್ತು ಎಗ್ ರೆಸಿಪಿ ಏನಾದರೂ ಟ್ರೈ ಮಾಡೋಣ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತ ಹೇಳಿ ಹೀಗೆ ವೈರಲ್ ವೀಡಿಯೋಸ್ ಒಂದು ಮೊಟ್ಟೆದು ವೈರಲ್ ಆಗಿತ್ತು. ಹಾಗಾಗಿ ನೋಡೋಣ, ನಾನು ಯಾಕೆ ಟ್ರೈ ಮಾಡಬಾರ್ದು ಅಂತ ಹೇಳಿ ಟ್ರೈ ಮಾಡೋಣ ಅಂತೇಳಿ ಅವ್ರು ಮಾಡಿರೋ ಥರನೇ ಯಾಕೆ ಮಾಡಬೇಕು ಅಂತ ಹೇಳ್ಬಿಟ್ಟು ನೋಡಿ, ಇಲ್ಲಿ ಈರುಳ್ಳಿ ಮತ್ತು ಟೊಮೊಟೊ ಹಾಗೆ ಕೊತ್ತಂಬರಿ ಸೊಪ್ಪು ಮೂರನ್ನು ಮಿಕ್ಸ್ ಮಾಡಿಕೊಂಡು ನನಗೆ ಎಷ್ಟು ಸಾಲ್ಟ್ ಬೇಕೋ ಅಷ್ಟು ಸಾಲ್ಟನ್ನ ಹಾಕ್ಕೊಂಡು ಮೂರನ್ನು ಮಿಕ್ಸ್ ಮಾಡಿ ಇಟ್ಕೋತಾ ಇದ್ದೀನಿ. ಹಾಗೆಯೇ ಕಾಳುಮೆಣಸು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಮತ್ತು ನಮ್ಗೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪು, ಇವು ಮೂರನ್ನೂ ಹಾಕಿ ಮಿಕ್ಸ್ ಮಾಡಿಕೊಂಡು ಸಪ್ರೇಟು ಎತ್ತಿಟ್ಕೊಂಡೆ. ನೆಕ್ಸ್ಟ್ ಇವಾಗ ಈ ಥರದೊಂದು ಬೌಲ್ ತೊಗೊಂಡು 3 ಮೊಟ್ಟೆನ ಒಡೆದು ಹಾಕ್ಕೊಂಡು ಅದನ್ನು ಫ್ಲಫಿ ಆಗೋ ಥರ ಚೆನ್ನಾಗಿ ಬೀಟ್ ಮಾಡಬೇಕು. ಆವಾಗ ಬೀಟ್ ಮಾಡಿದ್ರೆ ಮಾತ್ರ ಫ್ಲಫಿಯಾಗಿ ಬರುತ್ತೆ ಮತ್ತು ಆಮ್ಲೆಟು ತುಂಬ ಚೆನ್ನಾಗಿ ಉಪ್ಕೊಳ್ಳುತ್ತೆ ಅಂತ ಹೇಳಿ ಈ ಥರ ಚೆನ್ನಾಗಿ ಬೀಟ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಇದಕ್ಕೆ ಉಪ್ಪನ್ನ ಆ್ಯಡ್ ಮಾಡ್ಕೋಬೇಕು. ಉಪ್ಪನ್ನ ಆ್ಯಡ್ ಮಾಡ್ಕೊಂಡು ಈ ಥರ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಫ್ರೆಂಡ್ಸ್. ನಾನು 3 ಬಾಯ್ಲ್ಡ್ ಎಗ್ಗೆ ಈ ಥರ 3 ಹೋಲ್ ಮೊಟ್ಟೆ ತೊಗೊಂಡಿದ್ದೀನಿ. ಹೇಗೆ ಬರುತ್ತೆ ಅಂತ ಬನ್ನಿ ನೋಡ್ಕೊಂಡು ಬರೋಣ ಹೇಗಾಗುತ್ತೆ ಅಂತ. ಈ ಥರ ಆಳವಾಗಿರೋ ಅಂಥದ್ದು ಫ್ರೈ ಪ್ಯಾನ್ ತೊಗೊಂಡು ಈ ಫ್ರೈ ಪ್ಯಾನಲ್ಲಿನೇ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರಬೇಕು ಇದಕ್ಕೆ. ನೆಕ್ಸ್ಟು ಒಂದು ಬಾಯ್ಲ್ಡ್ ಎಗ್ಗನ್ನ ಅದರೊಳಗಡೆ ಹಾಕ್ಕೋಬೇಕು. ನಾನು ಟ್ರೈ ಮಾಡಿದ್ದು ಈ ಥರ ಫ್ರೆಂಡ್ಸ್. ಇದಾದಮೇಲೆ ನಾವು ಬೀಟ್ ಮಾಡಿಟ್ಕೊಂಡಿರೋ ಅಂತಹ ಸ್ವಲ್ಪ ಮೊಟ್ಟೆನ ಹಾಕ್ಕೋಬೇಕು. ನೋಡಿ ಉಬ್ತಾ ಇದೆ. ಇದಕ್ಕೆ ಒಂದು ಮೊಟ್ಟೆ ಸಾಕಾಗಲ್ಲ, ಒಂದಕ್ಕೆ 3 ಮೊಟ್ಟೆನಾದರೂ ಬೇಕು. ಇದು ಫುಲ್ಲು ಕಂಪ್ಲೀಟ್ ಆಗೋಕ್ಕೆ, ಅಂದರೆ ಆ ಮೊಟ್ಟೆ ಎಲ್ಲ ಮುಚ್ಚೋದಕ್ಕೆ. ಹಾಗಾಗಿ ನಾನು 3 ಜನ 3 ಮೊಟ್ಟೆ ಇದ್ದಿದ್ದು ಅಂತೇಳಿ 3 ಮೊಟ್ಟೆನ ಒಂದೊಂದಕ್ಕೂ ಸಪ್ರೇಟ್ ಡಿವೈಡ್ ಮಾಡಿಕೊಂಡು ಈ ಥರ ಮಗ್ಚೋಕ್ಕೆ ಅಂತ ಹೋದೆ ಫ್ರೆಂಡ್ಸ್. ಬತ್ತನೇ ಇಲ್ಲ. ಏನು ಮಾಡೋದಪ್ಪ ಅಂತ ಯೋಚನೆ ಮಾಡಿ ನೆಕ್ಸ್ಟ್ ಒಂದು ಬೌಲ್ ಇತ್ತು ನೋಡಿ ಪಕ್ಕದಲ್ಲಿ. ಆ ಬೌಲ್ ಒಳಗಡೆಗೆ ಮಗ್ಚಾಕಿ ಮತ್ತು ಅದ್ರ ಮೇಲ್ಗಡೆಯಿಂದ ಹಿಂಗೆ ಹಾಕಿ ಮಾಡೋಷ್ಟರಲ್ಲಿ ಸಾಕಾಗೋಯಿತು. ಮತ್ತು ಮೇಲ್ಗಡೆ ಸ್ವಲ್ಪ ನಾನು ಮರ್ತ್ಕೊಂಡೇ ಬಿಟ್ಟಿದ್ದೆ ಕಟ್ ಮಾಡಿರೋ ಈರುಳ್ಳಿ ಮತ್ತು ಟೊಮೊಟೊನ ಈಗ ಇದ್ರ ಮೇಲೆ ಹಾಕ್ಬಿಟ್ಟು ಹಂಗೂ ಟ್ರೈ ಮಾಡಿದೆ ಫ್ರೆಂಡ್ಸ್, ಹೆಂಗೂ ಬರ್ತಾಯಿಲ್ಲ. ಆಗ ನೋಡಿ ಈ ಥರ ಒಂದು ಉಪಾಯ ಹೊಳೀತು. ಹಂಗೆ ನೋಡ್ತಾ ಹೋಗಿ ವೀಡಿಯೋದಲ್ಲಿ. ಅಯ್ಯಪ್ಪ, ಕೊನೆಯದಾಗಿ ಒಂದೇ ಒಂದು ರೆಸಿಪಿನ ಟ್ರೈ ಮಾಡಿದೆ ಫ್ರೆಂಡ್ಸ್. ತಿಂದು ನೋಡೋಣ ಅಂತ ಹೇಳಿ ಮತ್ತಿನ್ನೆರಡು ಇದ್ವಲ್ಲ, ಏನು ಮಾಡೋದು ಅಂತ ಹೇಳಿ ಈ ಥರ ಬರ್ತಿಲ್ಲ ಅಂತ ಆಗ ಮತ್ತೆ ಕಟ್ ಮಾಡಿದೆ. ಮಧ್ಯಕ್ಕೆ ಇನ್ನೊಂದು ಮೊಟ್ಟೆನ 2 ಪೀಸ್ ಆಮ್ಲೆಟ್ ಹಾಕ್ತೆ ಫ್ರೆಂಡ್ಸ್. ಇದು 2 ಪೀಸ್ ಆಮ್ಲೆಟ್ ಆಗಲಿಲ್ಲ ನೋಡಿ, 2 ಹಾಫ್ ಬಾಯ್ಲ್ಡ್ ಪ್ಲಸ್ ಒಂದು ಹೋಲ್ ಎಗ್ ಸೇರಿಸಿ ಇದು 1 2 1/2 3 ಆಮ್ಲೆಟ್ ಆಗೋಯಿತು. ಇದು ಚೆನ್ನಾಗೇ ಇತ್ತು ನೋಡಿ. ಇದು ಯಾವ ಥರ ಬಂತು ಅಂತ. ಇದಾದಮೇಲೆ ಇನ್ನೊಂದು ಮಾಡಿದೆ ನೋಡಿ, ಅದು 4 ಪೀಸ್ ಆಮ್ಲೆಟ್ ಫ್ರೆಂಡ್ಸ್. ಒಂದು ಮೊಟ್ಟೆನ 4 ಪೀಸ್ ಕಟ್ ಮಾಡಿಬಿಟ್ಟು ಸೇಮ್ ಇದೇ ಥರ ಮಾಡಿದ್ದೀನಿ. ಈ ವಿಡಿಯೋನ ಎಲ್ಲೋ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ ನಾನು ಹೇಗೆ ಆಮ್ಲೆಟ್ ರೆಸಿಪಿನ ಡಿಸೈನಾಗಿ ಮಾಡಿದ್ದೀನಿ ಅಂತ. ಇನ್ನೇನು ಮಾಡೋಕ್ಕಾಗುತ್ತೆ, ಬರದೇ ಇದ್ದಾಗ ಕೊನೆ ಮಂತ್ರ ನಾವೇ ಏನಾರು ಯೂಸ್ ಮಾಡಬೇಕಲ್ವ. ರೀಲ್ಸಲ್ಲಿ ನೋಡಿ ಟ್ರೈ ಮಾಡೋಕ್ಕೆ ಹೋದರೆ ಇದೇ ಆಗೋದು. ಅಂದರೆ ಬರೋರ್ಗೂ ಚೆನ್ನಾಗಿ ಬರುತ್ತೆ, ಬರಲ್ಲ ಅಂತ ಹೇಳ್ತಲ್ಲ. ಈ ಥರ ಫೋಲ್ಡ್ ಮಾಡಿ ಕಟ್ ಮಾಡಿ ಮಗ್ಚಾಕುವಾಗ ಹೆಂಗೆ ಬರುತ್ತೆ ಫ್ರೆಂಡ್ಸ್ ನೋಡಿ, ಒಂದು ಸೈಡ್ ಈ ಥರ ಬಂದ್ಬಿಡ್ತು.
ಮತ್ತು ಇನ್ನೊಂದು ಸೈಡ್ ಇದನ್ನು ಫೋಲ್ಡ್ ಮತ್ತೆ ಮಗ್ಚಾಕ್ಬೇಕಾದ್ರೆ ಎಷ್ಟು ಹಿಂಸೆ ಆಗುತ್ತೆ ಅಲ್ವಾ. ಅಯ್ಯಪ್ಪ ನಮ್ಮನೆ ಪಾತ್ರೆ ರಾಶಿ ನೋಡ್ಬೇಕು ನೋಡಿ. ಇದೆಲ್ಲ ಆದಮೇಲೆ ಪಾತ್ರೆ ರಾಶಿ ಎಷ್ಟು ಚೆನ್ನಾಗಿ ಬಿದ್ದಿದ್ದಾವೆ ಅಂತ. ಸ್ನ್ಯಾಕ್ಸ್ ಮಾಡೋದು ಅಲ್ಲದೆ ಈ ಥರ ತೊಳಿಲೂಬೇಕು. ನಮ್ಮ ಹೆಂಗಸ್ರದ ಕತೆ ಇಷ್ಟೇ ಆಗೋಗಿದೆ. ಬರೀ ತಿನ್ನೋದು ಮಾಡೋದನ್ನ ತೊಳೆಯೋದು. ಅಪ್ಪ ದೇವ, ಬೆಳಗ್ಗೆಯಿಂದ ಸಂಜೆ ಗಂಟ ಪಾತ್ರೆ ತೊಳಿ ರೆಸಿಪಿ ಮಾಡು ಇದೇ ಆಗೋಗೈತೆ. ಇದು ಹೆಂಗೆ ಮಾಡಿದ್ರು ಬರ್ತಾಯಿಲ್ಲ ಫ್ರೆಂಡ್ಸ್. ಟೂ ಪೀಸು ಬರ್ತಾಯಿಲ್ಲ, 4 ಪೀಸು ಬರ್ತಾಯಿಲ್ಲ. ಎಷ್ಟು ಮಾಡಿದ್ರೂ ಬರ್ತಾಯಿಲ್ಲ ಮಗ್ಚಾಕಕ್ಕೆ. ಅಂತೂ ಇಂತೂ ಸೇಮ್ ಮೊದಲನೇ ಥರ ವೀಡಿಯೋದಲ್ಲಿ ಮಾಡಿದ್ನಲ್ಲ ಅದೇ ಥರ ಮಗ್ಚಾಕ್ತೆ ನೋಡಿ. ಹಿಂಗೆ ಮಗ್ಚಾಕೋದು ಮತ್ತು ಇದನ್ನು ಮಾಡೋದು. ಯಪ್ಪ ಬತ್ತನೇ ಇಲ್ಲ. ಕೊನೆಗೆ ನೋಡಿ ಇಲ್ಲಿ ಇದೇ ಥರ ಮಾಡಿದೆ. ಆಗ ಸಾಕತ್ತಾಗಿ ಬತ್ತು. ಏನು ಮಾಡ್ತೀರಾ, ಇದನ್ನು ಫೈನಲಾಗಿ ತಿಂದು ನೋಡಿದಾಗ ಹೆಂಗೆ ಅನ್ನಿಸ್ತು ಅಂತ ಅಂತೀರಾ. ನೋಡಿ ವೀಡಿಯೋ ನೋಡಿ ಹಂಗೆ ನೋಡ್ತಾ ಇರಿ. ಒಂದು ಮಟ್ಟಲ್ಲಿ 2 ಭಾಗ ಆಯಿತು. ಈಗ ಒಂದು ಮಟ್ಟಲ್ಲಿ 4 ಭಾಗ ಹೆಂಗೆ ಮಾಡಿ ಹಾಕ್ತೀನಿ ಅಂತಲೇ ಈಗ ನೋಡಿ. ಫೈನಲಾಗಿ ಎಲ್ಲರೂ ಟೇಸ್ಟ್ ಮಾಡೋದು ನೋಡಿದ್ವಿ, ಸಖತ್ತಾಗಿತ್ತು. ಇದಾದಮೇಲೆ ನೆಕ್ಸ್ಟ್ ಲೆವೆಲೇ ಇವೆಲ್ಲನೂ ತೊಳೆದಿಡಬೇಕಾಗಿತ್ತು. ಬನ್ನಿ ಕಿಚನ್ನು ಯಾವ ರಂಪಾಟ ಆಗಿದೆ ಅಂತ ನೋಡೋಣ. ಕೇವಲ ಒಂದೇ ಒಂದು ರೆಸಿಪಿ ಮಾಡೋಕ್ಕೋಗಿ ನೋಡಿ ಫ್ರೆಂಡ್ಸ್ ಇಷ್ಟೊಂದು ಪಾತ್ರೆ ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ. ಬೆಳಗ್ಗೆಯಿಂದ ಕಿಚನೆಲ್ಲ ನೀಟಾಗಿ ಇತ್ತು. ಇವಾಗ ಸಂಜೆ ಎಲ್ಲ ಹರ್ಗೋಗ್ಬಿಟ್ಟಿದೆ ಎಲ್ಲ. ಈಗ ಪಾತ್ರೆ ಎಲ್ಲ ಹರ್ಡ್ಕೊಂಡು ಕೂತಿದ್ದೀನಿ. ಇದೆಲ್ಲನೂ ಕ್ಲೀನ್ ಮಾಡಿ ಜೋಡಿಸೋಷ್ಟೊತ್ತಿಗೆ ಯಾಕಾದರೂ ಈ ರೆಸಿಪಿ ಟ್ರೈ ಮಾಡೋದನ್ನಪ್ಪ ಅನ್ನಂಗೆ ಆಗ್ಬಿಡ್ತು ಫ್ರೆಂಡ್ಸ್. ನಮ್ಮ ಡಬಲ್ ಎಗ್ ಆಮ್ಲೆಟ್ ಕತೆ ಇಷ್ಟ ಆಯಿತು. ಹೇಗಿತ್ತು ಈ ವಿಡಿಯೋ ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಬಾಯ್. ಸಿಗೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ.